ನನ್ನ ಹೆಸರು ಧನುಶ್ರೀ. ನಾನು 8ನೇ ತರಗತಿಯಲ್ಲಿ JHPS ಕುಪ್ಪಳ್ಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಅಭಿಪ್ರಾಯ ಏನೆಂದರೆ, ನಮ್ಮ ಶಾಲೆಗೆ ಅನೇಕ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಒಂದು ಮೊನ್ನೆ ಅಟಲ್ ಭೂಜಲ ಯೋಜನೆ ಅಂತ ಒಂದು ಬಂದಿತ್ತು. ಅದರಲ್ಲೆಲ್ಲ ನೀರಿನ ಬಗ್ಗೆನೇ ಹೇಳಿದ್ರು. ಆದರೆ ಅದ್ರ ಬಗ್ಗೆ ನೀರು ಇರಬೇಕು ಅಂತ ಹೇಳ್ತಾರೆ ಶಾಲೆಗಳಲ್ಲಿ. ಆದರೆ ನಮ್ಮ ಶಾಲೆಯಲ್ಲೇ ನೀರಿಲ್ಲ. ಅದನ್ನು ನಾವು ಯಾವ ರೀತಿ ಹೇಳ್ಕೊಳೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ದಿನೇ ಕಳೀತು ನಮ್ಮ STMC ಅಧ್ಯಕ್ಷರಾದ KT ಶ್ರೀನಿವಾಸ್ರವರು ಹಾಗೆ ಪಂಚ ಶ್ರೀನಿವಾಸ್ರವರು ಇವರು ಮನಸ್ಸು ಮಾಡಿದ್ದಕ್ಕಾಗಿ ನಮಗೆ ಬೋರ್ವೆಲ್ಲನ್ನು ಹಾಕ್ಸ್ಕೊಟ್ರು. ಇವ್ರು ಹಾಕ್ಸ್ಕೊಟ್ಟಿದ್ದಕ್ಕೆ ನನಗೆ ಅಂತಲ್ಲ ಅಥವಾ ಒಂದು 5-6 ಜನಕ್ಕೆ ಅಂತಲ್ಲ ಉಪಯೋಗ. ಇಲ್ಲಿರುವಂತಹ 140-150 ಜನ ಮಕ್ಕಳಿಗೆಲ್ಲ ಸಹ ತುಂಬ ಉಪಯೋಗ ಆಗ್ತಾಯಿದೆ. ನಮಗೆ ಅಂತ ಊಟ ಮಾಡಿದ್ರೆ ನಮ್ಮ ತಟ್ಟೆ ತೊಳ್ಕೊಳೋದು ಸಹ ನೀರು ಇರ್ತಾ ಇರಲಿಲ್ಲ. ಮತ್ತು ವಾಟರ್ ಮೈನ್ ನೀರು ಬಿಡ್ತಾಯಿದ್ರು, ನಮ್ಮ ನೀರು ಅದಕ್ಕೆ ಸಾಕಾಗ್ತಾ ಇರಲಿಲ್ಲ, ಕಡಿಮೆ ಬಿಡ್ತಾಯಿದ್ರು. ಆದ್ದರಿಂದ ಬೋರ್ವೆಲ್ ಈಗ ಹಾಕ್ಸಿರೋದ್ರಿಂದ ನಮ್ಗೆ ಎಷ್ಟು ನೀರಿನ ಅಗತ್ಯ ಎಷ್ಟು ಸಿಗ್ತಾ ಇದೆ. ಅದಕ್ಕಾಗಿ ಬೋರ್ವೆಲ್ ಹಾಕ್ಸಿರೋದು ಈ ಶ್ರೀನಿವಾಸನಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ನನ್ನ ಹೆಸರು KT ಶ್ರೀನಿವಾಸ್ ಅಂತ. ನಾನು ಇದು ಕುಪ್ಪಳ್ಳಿ. ನಾವು ರೈತರು. ನಾನು ಈ ಶಾಲೆಗೆ SDMC ಅಧ್ಯಕ್ಷರಾಗಿ 5 ವರ್ಷ ಆಗಿದೆ. ನಮ್ಮ ಹೆಡ್ ಮಾಸ್ಟ್ರು ಯಾವಾಗ ನೋಡಿದ್ರು ಪ್ರತಿಯೊಂದು ಮೀಟಿಂಗಲ್ಲೂ ಹಣ ನೀರೆಲ್ಲ ಕುಡಿಯೋದಕ್ಕೆ ನೀರೆಲ್ಲ ಪಂಚಾಯತಿ ಸರಿಯಾಗಿ ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ನಾನು ಒಂದ್ಸಲಿ ನನಗೆ ಬೇಜಾರಾಗಿ ನಾನು ಒಂದ್ಸಲಿ ಜಮೀನು ಮಾರಬೇಕು ಅಂತಿದ್ದೀನಿ. ಜಮೀನು ಮಾರಿದಾಗ ನಾನು ಶಾಲೆಗೆ ಒಂದು ಬೋರ್ವೆಲ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಜಮೀನು ಮಾರೋಕ್ಕಾಗಲಿಲ್ಲ. ಎಲ್ಲೊಂದು 10 ಕುಂಟೆ ಮಾರಿದೆ. 10 ಕುಂಟೆ ಮಾರಿ ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದೀನಿ. ಇದಕ್ಕೆ ನನ್ನ ಪ್ರೇರಣೆ ಏನು ಅಂದರೆ, ನನಗೆ ಮಕ್ಕಳಿಲ್ಲ, ಈ ಮಕ್ಕಳೇ ನನಗೆ ಮಕ್ಕಳು ಅಂತ ಹೇಳಿ ಮಾಡಿದ್ದೀನಿ. ಆಮೇಲೆ ನಾನು 2 ಹೆಣ್ಣುಮಕ್ಕಳನ್ನ ಸಾಕಿ ಅವ್ರನ್ನ ಓದಿಸಿ ದೊಡ್ಡವ್ರು ಮಾಡಿ ಮದುವೆ ಮಾಡಿದೆ. ಇನ್ನೊಬ್ಬ ಮಗನ ಸಾಕ್ತಾಯಿದ್ದೀನಿ. ಅವನ IAS ಮಾಡ್ತಾನೆ. ನಮ್ಮ ಶಾಲೆಗೆ ಸುದಿನ ಅಂತ ಹೇಳ್ತೀನಿ. ಕಾರಣ 5 ವರ್ಷಗಳಿಂದ ನೀರಿಗೆ ಬರಗಾಲ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನಮ್ಮ SDMCಯ ಅನೇಕ ಸಭೆಗಳಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಕಳೆದ 6 ತಿಂಗಳ ಹಿಂದೆ ನಮ್ಮ SDMC ಅಧ್ಯಕ್ಷರಾದಂಥ KT ಶ್ರೀನಿವಾಸ್ ಅವರು ಒಂದು ಭರವಸೆ ನೀಡಿದರು. ಆ ಭರವಸೆಯನ್ನು ಈಗ ಈಡೇರಿಸ್ಬಿಟ್ಟಿದ್ದಾರೆ. ಆ ಇಬ್ಬರು ವ್ಯಕ್ತಿಗಳು KT ಶ್ರೀನಿವಾಸ್ ಮತ್ತು ಪಂಚಾಯತ್ ಶ್ರೀನಣ್ಣ ಅಂತ, ಅವರಿಗೆ KV ಶ್ರೀನಿವಾಸ್ ಅವರ ಹೆಸರು, ಪಂಚಾಯತ್ ಶ್ರೀನಣ್ಣ ಅಂತ ಅವ್ರನ್ನ ಕರಿತೀವಿ. ಅವರಿಬ್ಬರು ಸೇರಿ ಜೋಡಿತಿಗಳು ಅಂತ ಹೇಳ್ಬೋದು. ಈ 150 ಮಕ್ಕಳು ಹಾಗೂ ಅವರ ಪೋಷಕರು ಹಾಗೂ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀವಿ. ಅದೇ ರೀತಿಯಾಗಿ ಈ ಒಂದು ಶಾಲೆಯಲ್ಲಿ ಸುಮಾರು 6 ವರ್ಷಗಳಿಂದ LKG ಮತ್ತು UKG ನಮ್ಮ SDMC ಹಾಗೂ ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ತುಂಬ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಅದೇ ರೀತಿಯಾಗಿ ಯಶಸ್ವಿಯನ್ನು ಸಹ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ಅವರ ಅದೇ ರೀತಿಯಾದಂತಹ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಬೆಂಬಲವನ್ನು ಸಹ ಅವ್ರ ಕಡೆಯಿಂದ ಅಪೇಕ್ಷೆ ಪಡ್ತಾ, ಈ ಒಂದು ಸಂದರ್ಭದಲ್ಲಿ ಆ LKG UKGಯ ಕನಿಷ್ಠ 20ರಿಂದ 25 ಮಕ್ಕಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾಯಿದ್ದಾರೆ. ಆ ತರಗತಿಯ ಮಕ್ಕಳು ಇರೋದರಿಂದ ಈ ಒಂದು ನಮ್ಮ 1ನೇ ತರಗತಿಗೆ ದಾಖಲಾಗುವಂಥ ಮಕ್ಕಳು, ಜೊತೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳೇ ಅತಿ ಹೆಚ್ಚಿನ ಮಕ್ಕಳು ಇಲ್ಲಿ ಇರೋದರಿಂದ ಆರ್ಥಿಕವಾಗಿ ನಮಗೆ ಸಹಾಯ ಮಾಡಿದಂತಹ SDMCಯವರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಸದಸ್ಯರುಗಳಿಗೂ ಹಾಗೂ ಎಲ್ಲ ಪೋಷಕವೃಂದದವರೆಗೂ ಈ ಒಂದು ಕಾರ್ಯಕ್ರಮಕ್ಕೆ, ಈ ಶಾಲೆಯ ಪ್ರಗತಿಗೆ ಸಹಕಾರ ಕೊಡಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಗಣ್ಯರಿಗೂ ಸಹ ಈ ಮೂಲಕ ಅವರಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ, ವಿಶೇಷವಾಗಿ ನಮ್ಮ ಶಾಲಾ ಸಿಬ್ಬಂದಿ ವರ್ಗ ಅವರಿಗೆ ಬೇಕಾದಂತಹ ಏನು ನಮ್ಮ ಶಾಲೆಗೆ ಅಗತ್ಯತೆಗಳಿವೆ ಅವರವರ ಶಕ್ತಿಯಾನುಸಾರವಾಗಿ ಅವರ ದಾನಿಗಳ ಮುಖಾಂತರವಾಗಿ ಈ ಶಾಲೆಗೆ ಹಗಲಿರುಳು ದುಡಿತಾ ಇರೋದಕ್ಕೆ ನಮ್ಮ ಶಾಲಾ ಸಿಬ್ಬಂದಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.